ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀಮಾತೆ ಶ್ರೀ ಬನಶಂಕರಿ ಜಾತ್ರಾ ಮಹೋತ್ಸವಕ್ಕೆ ಮಂಗಳವಾರ ಗೋಪೂಜೆ ನೆರವೇರಿಸುವ ಮೂಲಕ ಭಕ್ತಿಪೂರ್ವಕವಾಗಿ ಚಾಲನೆಯನ್ನು ನೀಡಲಾಯಿತು. ಮುದೇಬಿಹಾಳ್ ಪಟ್ಟಣದಲ್ಲಿರುವ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಡಿಸೆಂಬರ್ 30ರಿಂದ ಜನವರಿ 5ರವರೆಗೆ 7 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಮಂಗಳವಾರ ಬೆಳಗ್ಗೆ ದೇವಾಲಯದ ಆವರಣದಲ್ಲಿ ಗೋಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಂಜೆ ಲೇಶಪ್ಪ ಪ್ಯಾಟೇಗೌಡರವರ ಮನೆಯಿಂದ ಹುಚ್ಚಯ್ಯನ ಕಳಸವನ್ನು ಸಕಲ ಮಂಗಲ ವಾದ್ಯಗಳೊಂದಿಗೆ ದೇವಾಲಯಕ್ಕೆ ತರಲಾಯಿತು. ರಾತ್ರಿ 7 ಗಂಟೆಗೆ ಶ್ರೀದೇವಿಯ ಹುಚ್ಚಯ್ಯನ ಉತ್ಸವ ಭಕ್ತಿ ಭಾವದಿಂದ ನೆರವೇರಿಸಿದರು. ಡಿಸೆಂಬರ್ 31 ಬುಧವಾರ ಬಳೆ ಉತ್ಸವದ ಅಂಗವಾಗಿ ಶ್ರೀದೇವಿಗೆ ಬಣ್ಣ ಬಣ್ಣದ ಬಳೆಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಎತ್ತು ಕುದುರೆ ಜೋಡಿ ಓಟದ ಸ್ಪರ್ಧೆ, ಮಧ್ಯಾಹ್ನ 3 ಗಂಟೆಗೆ ಜೋಡಿ ಎತ್ತಿನ ಕೂಡುಗಾಡಿ ಓಟದ ಸ್ಪರ್ಧೆ ನಡೆಯಲಿದ್ದು, ರಾತ್ರಿ 7 ಗಂಟೆಗೆ ಸ್ಥಳೀಯ ಕಲಾವಿದರಿಂದ ಹುಚ್ಚಯ್ಯನ ಉತ್ಸವ ಹಾಗೂ ಕಲಾ ಪ್ರದರ್ಶನ ಜರುಗಲಿದೆ. ಜನವರಿ 1 ಗುರುವಾರ ಶಾಕಾಂಬರಿ ಉತ್ಸವ. ಜನವರಿ 1 ಗುರುವಾರ ಶಾಕಾಂಬರಿ ಉತ್ಸವ ನಡೆಯಲಿದ್ದು, ಈ ದಿನ ಶ್ರೀದೇವಿಯನ್ನ ಹೂ, ಹಣ್ಣು ಹಾಗೂ ತರಕಾರಿಗಳಿಂದ ಅದ್ದೂರಿಯಾಗಿ ಅಲಂಕರಿಸಲಾಗುತ್ತದೆ. ರಾತ್ರಿ 7 ಗಂಟೆಗೆ ಹುಚ್ಚಯ್ಯನ ಉತ್ಸವ ಹಾಗೂ ರಾತ್ರಿ 8 ಗಂಟೆಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಜನವರಿ 2 ಶುಕ್ರವಾರ ಅಗ್ನಿ ಮಹೋತ್ಸವ ನಡೆಯಲಿದ್ದು, ನಸುಕಿನ ಜಾವ ದೇವಿಗೆ ಮಹಾರುದ್ರಾಭಿಷೇಕ, ಚಂಡಿ ಹವನ ಹಾಗೂ ಪೂರ್ಣಾಹುತಿ ಜರುಗಲಿದೆ. ಮಧ್ಯಾಹ್ನ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಗೆ ಅಗ್ನಿಪುಟು ಪೂಜಾ ಮಹೋತ್ಸವ, ಸಾಯಂಕಾಲ 5 ಗಂಟೆಗೆ ಪೂರ್ವಾಂತರ ಮೆರವಣಿಗೆ ಹಾಗೂ ಅಗ್ನಿ ಪ್ರವೇಶ ಜರುಗಲಿದೆ. ಜನವರಿ 3 ಶನಿವಾರ ಮಹಾರಥೋತ್ಸವ ಜರುಗಲಿದೆ. ಬೆಳಗ್ಗೆ 4 ಗಂಟೆಗೆ ಮಹಾರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪ್ರಸಾದ, ಮಧ್ಯಾಹ್ನ 3 ಗಂಟೆಗೆ ಶಂಕರಪ್ಪ ಗುಡ್ಡದವರ ಮನೆಯಿಂದ ಕಳಸ ಹೊರಟು ಶ್ರೀ ಕಾಳಕಾದೇವಿ ದೇವಸ್ಥಾನದ ಗಂಗಾಸ್ಥಳಕ್ಕೆ ತೆರಳಿ, ಸಾಯಂಕಾಲ 5 ಗಂಟೆಗೆ ಶಿರೋಳ ಗ್ರಾಮದಿಂದ ರಥೋತ್ಸವದ ಹಗ್ಗ ಮೆರವಣಿಗೆಯೊಂದಿಗೆ ದೇವಾಲಯಕ್ಕೆ ಆಗಮಿಸಲಿದೆ. ಸಾಯಂಕಾಲ 6 ಗಂಟೆಗೆ ಶ್ರೀದೇವಿಯ ಮಹಾರಥೋತ್ಸವ ಜರುಗಲಿದೆ. ರಾತ್ರಿ ಸ್ಥಳೀಯ ಕಲಾವಿದರಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮಗಳು ಜರುಗಲಿವೆ. ಜನವರಿ 4 ಭಾನುವಾರ ಹೂ ಕೋಳಿ ಹಬ್ಬದ ಅಂಗವಾಗಿ ಶ್ರೀ ಬನಶಂಕರಿ ದೇವಿಗೆ ಹೂ ಓಕಳಿ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಜನವರಿ 5 ಸೋಮವಾರ ದೇವಿ ರಥದ ಕಳಸಾವರೋಹಣದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯ ಯಶಸ್ಸಿಗೆ ಸಹಕರಿಸಬೇಕು, ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಸಮಿತಿ ಮನವಿ ಮಾಡಿದ್ದಾರೆ.